ಒಟ್ಟು ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಆದಮೇಲೆ 429 ಕೋಟಿ ಜನ ಪ್ರಯಾಣ ಮಾಡಿದ್ದಾರೆ. ಎಷ್ಟು ಜನ ಇದೆ? 429 ಕೋಟಿ ಜನ ಪ್ರಯಾಣ ಮಾಡಿದ್ದಾರೆ. ಆಮೇಲೆ ಶಕ್ತಿ ಕಾರ್ಯಕ್ರಮ ನಾವು ತರ್ತೀವಿ ಅಂದಾಗ ವಿಪಕ್ಷಗಳು, ಅದರಲ್ಲಿ ವಿಶೇಷವಾಗಿ BJP, ಇವರು ಸುಮ್ಮನೆ ಮ್ಯಾನಿಫೆಸ್ಟೋದಲ್ಲಿ ಹಾಕ್ತಾರೆ, ಈ ಕಾರ್ಯಕ್ರಮ ಜಾರಿ ಮಾಡಲ್ಲ ಅಂತ ಹೇಳಿದರು. ಆಮೇಲೆ ನಮ್ಮ ಪಕ್ಷ ಗೆದ್ವಿ. ಕಾರ್ಯಕ್ರಮ 20 ದಿನಕ್ಕೆ ನಾವು ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಾದ್ಮೇಲೆ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿದ್ದರು, ಆಗ್ತಾನೆ ಇಳಿದಿದ್ರೆ 2 ತಿಂಗಳ ಮುಂಚೆ. ಸ್ವಲ್ಪ ದಿನ ಆದಮೇಲೆ ಸಂಬಳ ಕೊಡೋಕ್ಕೆ ದುಡ್ಡಿರೋದಿಲ್ಲ, ವಸೂಲಿ ಎಲ್ಲಂದ್ರೆ ನಿಲ್ಲಿಸ್ಬಿಡ್ತಾರೆ ಅಂತ ಕೂಡ ಕಾಮೆಂಟ್ ಮಾಡ್ತಾಯಿದ್ದಾರೆ BJP. ಈಗ 1 ವರ್ಷ 10 ತಿಂಗಳಾಯಿತು. BJP ಸರ್ಕಾರದಲ್ಲಿ 4 ವರ್ಷದಲ್ಲಿ BMTC ಹೊರತುಪಡಿಸಿ 3 ಕಾರ್ಪೊರೇಷನಲ್ಲಿ 1 ಬಸ್ಸು ತೊಗೊಂಡಿರಲಿಲ್ಲ ಅವರು. ಈಗ ನಾವು 5,900 ಬಸ್ಸು ತೊಗೊಂಡಿದ್ದೀವಿ. ಪ್ರತಿದಿನ 1,54,000 ಟ್ರಿಪ್ಸ್ ಇರ್ತಿತ್ತು. ಎಷ್ಟು? 1,54,000 ಟ್ರಿಪ್ಸ್ ಇರ್ತಿತ್ತು. ಈಗ ಅದು 1,80,000 ಬಂದಿದೆ. ಅಂದರೆ ಇದು 26,000 ಟ್ರಿಪ್ಸು ಜಾಸ್ತಿ ಮಾಡಿದ್ದೀವಿ. 5,900 ಹೊಸ ಬಸ್ ತೊಗೊಂಡಿದ್ದೀವಿ. ಆಮೇಲೆ 9,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ. ಅವರು ರಿಕ್ರೂಟ್ಮೆಂಟೇ ಮಾಡಿರಲಿಲ್ಲ BJP. ಆಮೇಲೆ 1,000 ಜನಕ್ಕೆ ಅನುಕಂಪದ ಮೇಲೆ ಕೆಲಸ ಕೊಟ್ಟಿದ್ದೀವಿ. ಮತ್ತು 5,900 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ BJP. ಈಗ ನಮಗೆ ಮತ್ತೆ ಈ ವರ್ಷ ನಾವು 2,000 ಬಸ್ ತಗೊಳ್ತಾ ಇದ್ವಿ. ಪ್ರಾರಂಭದಲ್ಲಿ ಬಸ್ಸುಗಳ BJP ಸರ್ಕಾರ ಬಸ್ಸುಗಳು ಕೊಂಡ್ಕೊಂಡೇ ಇದ್ದಿದ್ದರಿಂದ ಮತ್ತು ಡ್ರೈವರ್ಸು ಕಂಡಕ್ಟರ್ಸು ಇಲ್ಲದೇ ಇದ್ದಿದ್ದರಿಂದ ರಿಕ್ರೂಟ್ಮೆಂಟ್ ಮಾಡಿಲ್ಲ ಅವರು. ಅದರಿಂದ ಸಮಸ್ಯೆ ಆಗಿತ್ತು. ಸಮಸ್ಯೆ ಎಲ್ಲ ಕಡಿಮೆ ಆಗಿದೆ. ಈಗ ಮತ್ತೆ ಬಸ್ಸಸ್ ತಗೊಳ್ತಾ ಇದ್ದೀವಿ, ರಿಕ್ರೂಟ್ಮೆಂಟು ಮಾಡ್ತಾ ಇದ್ದೀವಿ. ಸಮಸ್ಯೆಗಳು ಎಷ್ಟು ಸಾಧ್ಯ ಆದರೆ ಅಷ್ಟು ಕೂಡ ಕಡಿಮೆ ಮಾಡೋಕ್ಕೆ ಹೆಚ್ಚು ಬಸ್ ಆದರೆ ಇದೇ ಸಮಸ್ಯೆಯಿಂದ ಈಗ ಒಟ್ಟು 2,000 ಬಸ್ ಬರುತ್ತೆ. ಇಲ್ಲಿಗೆ ಒಂದು 700 ಮೇಲೆ ಕೊಡ್ತೀವಿ. 700 ಬಿಜಾಪುರ ಜಿಲ್ಲೆಗೆ. ವಿಶೇಷವಾಗಿ ಈ ಭಾಗಕ್ಕೆ ಕಲ್ಯಾಣ ಸೊ ಈ ಭಾಗಕ್ಕೆ ಹಳೆ ಬಸ್ಗಳನ್ನ ಓಡಿಸಲಾಗ್ತದೆ ಅಂತ ನಾವು ಎಲ್ಲ ಸ್ವಾಯತ್ತ ಸಂಸ್ಥೆಗಳಾಗಿದೆ. ಎಲ್ಲ ಕಾರ್ಪೊರೇಷನ್ ಸ್ವಾಯತ್ತ ಸಂಸ್ಥೆಗಳು, ಹಳೆಯದು ಹೊಸದು ಅನ್ನೋ ಪ್ರಶ್ನೆನೇ ಬರೋಲ್ಲ. ಅದೇ ಪರ್ಚೇಸ್ ಮಾಡೋದು ಅವರೇ, ರಿಕ್ರೂಟ್ಮೆಂಟು ಅವರೇ ಮಾಡ್ಕೊಳ್ತಾರೆ. 4 ಕಾರ್ಪೊರೇಷನ್ ಎಲ್ಲ ಇಂಡಿಪೆಂಡೆಂಟ್. ಈಗ ನಾನು ಬಂದಮೇಲೆ ಎಲ್ಲ ಇಂಡಿಪೆಂಡೆಂಟ್ ಮಾಡಿ. ನಾನಿದ್ದಾಗ ಯಾವಾಗಲೂ ಹಿಂದೆ ಇದ್ದಾಗಲೂ ಹಳೆ ಬಸ್ ಯಾರಿಗೂ ಕೊಟ್ಟಿಲ್ಲ, ಈಗಲೂ ಕೊಟ್ಟಿಲ್ಲ. ಮತ್ತಲ್ಲಿ BJP ಇದ್ರಲ್ಲ ಅವರು ಕೊಟ್ಟಿದ್ದಾರೆ. ಸರ್, ರೇಟ್ ಬಗ್ಗೆ ಹೇಳಿದ್ರಲ್ಲ, ಅವರು ಒಂದು ಗಮನ ತಂದರು. ಅಂದರೆ ತಾವು ತಮಗೂ ಗಮನ ಇದೆ. ಪ್ರೈವೇಟ್ ಯಾವುದೋ ಹಬ್ಬ ಹರಿದಿನ ಬಂದ ತಕ್ಷಣ ಅವ್ರ ಮೇಲೆ ಯಾರು ಕಂಟ್ರೋಲ್ ಇರೋ 4,000 5,000 ಫ್ಲೈಟ್ ರೇಟ್ ತೊಗೊಳ್ತಾರೆ. ಅದಕ್ಕೆ ಕಂಟ್ರೋಲ್ ಮಾಡೋಕ್ಕೆ ಸರ್ ಪ್ರೈವೇಟ್ದವ್ರಿಗೆ ಕಂಟ್ರೋಲ್ ಮಾಡೋಕ್ಕಂಥ ಕಾನೂನಲ್ಲಿ ಅದೇನಾಗಿದೆ, ಕೇಂದ್ರ ಸರ್ಕಾರ ಫ್ರೀ ಬಿಟ್ಬಿಟ್ಟಿದ್ದಾರೆ. ಆಲ್ ಇಂಡಿಯಾ ಪರ್ಮಿಟ್ ಅಂತ ಹೇಳ್ಬಿಟ್ಟು ಫ್ರೀ ಬಿಟ್ಬಿಟ್ಟಿದ್ದಾರೆ. ಅವ್ರಿಗೆ ಮನಸ್ಸಿಗೆ ಬಂದಂಗೆ ಕೇಂದ್ರ ಸರ್ಕಾರ ಇದನ್ನ ಕಂಟ್ರೋಲ್ ಮಾಡ್ಬೋದು. ಪರ್ಮಿಟ್ಸ್ ಅವ್ರು ಕೊಟ್ಬಿಡ್ತಾರೆ, ನಮಗೆ ಕಂಟ್ರೋಲ್ ಇಲ್ಲ. ಆಲ್ ಇಂಡಿಯಾ ಪರ್ಮಿಟ್ ಅವ್ರು ಆಲ್ ಇಂಡಿಯಾ ಪರ್ಮಿಟ್ ತಗೊಳ್ತಾರೆ, ಇಲ್ಲಿ ಓಡಿಸ್ತಾ ಇರ್ತಾರೆ. ಅಲ್ಲ ಸರ್, ಅದು ಇಲ್ಲ. ಅದೇ ಆಲ್ ಇಂಡಿಯಾ ಪರ್ಮಿಟ್ ಬಸ್ಸಸ್ ಅವರು. ಸ್ಟೇಟ್ ಪರ್ಮಿಟ್ ಬಸ್ ಆದರೆ ನಾವು ನಮಗೆ ಕಂಟ್ರೋಲ್ ಇರುತ್ತೆ. ಆಲ್ ಇಂಡಿಯಾ ಪರ್ಮಿಟ್ ಬಸ್ಸಸ್ ಅಂದರೆ ನಮ್ಗೆ ಕಂಟ್ರೋಲ್ ಕೊಡೋದಿಲ್ಲ. ಆಮೇಲೆ ಹಬ್ಬ ಬಂದರೆ ಸಾಕು 2 ಪಟ್ಟು 3 ಪಟ್ಟು ಜಾಸ್ತಿ ಮಾಡ್ತಾರೆ. ಅದಕ್ಕೆ ನಾವು ಏನು ಮಾಡ್ತಾಯಿದ್ವಿ, KSRTC ಒಂದ್ರೆ 2,000 ಬಸ್ಸು ಎಕ್ಸ್ಟ್ರಾ ಹಾಕ್ಬಿಡ್ತೀವಿ. ಇಲ್ಲೂ ಅಷ್ಟೇ 800-900 ಬಸ್ಸು ಮನೆ ಎಕ್ಸ್ಟ್ರಾ ಹಾಕಿದ್ವಿ. ಆಮೇಲೆ ವಾಯುವ್ಯ ಕರ್ನಾಟಕನೂ ಅಷ್ಟೇ. ನಮ್ಮ ಬಸ್ಸಸ್ ಬಂದರೆ, ಇದು ಹಬ್ಬಗಳು ಬಂದರೆ ಅಥವಾ ಲಾಂಗ್ ಇದು ರಜೆಗಳು ಬಂದುಬಿಡುತ್ತಲ್ಲ, 5-6 ದಿನ ರಜೆ ಬರುತ್ತಲ್ಲ, ಮತ್ತೆ ಯಾವಾಗ ಗ್ಯಾಪ್ ಇಟ್ಟು ಬಂದಂಥ ಸಂದರ್ಭದಲ್ಲಿ ಕನಿಷ್ಠ 3-4 ಸಾವಿರ ಬಸ್ಸು ಎಕ್ಸ್ಟ್ರಾ ಹಾಕ್ತೀವಿ. ಅವಾಗೇನಾಗುತ್ತೆ, ಒತ್ತಡ ಕಡಿಮೆ ಆಗುತ್ತೆ. ಅವ್ರ ಮೇಲೆ ಅವ್ರಿಗೆ ಕಡಿವಾಣ ಹಾಕೋಕ್ಕೆ ತಮಗೇನು ಆಲ್ ಇಂಡಿಯಾ ಪರ್ಮಿಟ್, ಆಲ್ ಇಂಡಿಯಾ ಸ್ಟೇಟ್ ಪರ್ಮಿಟ್ಟು ನಮ್ಮ ಕಂಟ್ರೋಲ್, ಆಲ್ ಇಂಡಿಯಾ ಪರ್ಮಿಟ್ ನಮ್ಮ ಕಂಟ್ರೋಲ್. ಸರ್, ಈಗ ಒಂದು ಗ್ರೀನ್ ಬಸ್ ಬಗ್ಗೆ ಒಂದು ತಾವು ಸ್ಟಾರ್ಟ್ ಮಾಡಿದಿರಲ್ಲ, ಗ್ರೀನ್ ಬಸ್ಗಳನ್ನು ಅಂದರೆ ಇದು ಹೈಬ್ರಿಡ್ ಮಾಡೆಲಲ್ಲಿ ಇದು ಎಲೆಕ್ಟ್ರಿಕ್ ಅಥವಾ ಇಥನಾಲ್ ಮೇಲೆ ನಡೆಯುವಂಥದ್ದು, ಅದನ್ನು ಇನ್ನು ಹೆಚ್ಚು ಮಾಡಿದರೆ ಡೀಸೆಲ್ ಮೇಲೆ ಒತ್ತಡ ಕಡಿಮೆ ಆಗುವಂಥ ಇದು. ಅದಕ್ಕೆ ಕೇಂದ್ರ ಸರ್ಕಾರ ನೀತಿ ಬದಲಾಯಿಸಬೇಕು. ಹಿಂದೆ ಧರ್ಮ ಸ್ಕೀಮ್ ಇತ್ತು UPA ಸರ್ಕಾರ ಇದ್ದಾಗ. ಆಗೇನು ಮಾಡೋರು, ಗ್ರಾಮಾಂತರ ಪ್ರದೇಶಕ್ಕೆ 25%, ಈಗ ಉದಾಹರಣೆಗೆ ಕಲ್ಯಾಣ ಕರ್ನಾಟಕದಲ್ಲಿ 25% ದುಡ್ಡು ಕೊಟ್ಟಿದ್ರೆ 25% ರಾಜ್ಯ ಸರ್ಕಾರ ಕೊಡೋದು, 50% ಕೇಂದ್ರ ಸರ್ಕಾರ ಕೊಡೋದು ಹೊಸ ತಗೊಳ್ಳೋಕ್ಕೆ. ಈಗೇನಾಗಿದೆ, GCC ಮಾಡಲ್ ಅಂತ ಬೆಂಗಳೂರಿಗೆ ಕೊಟ್ಟಿದ್ದಾರೆ. ಆ GCC ಮಾಡಲ್ ಅಂದರೆ ಎಲೆಕ್ಟ್ರಿಕ್ ಬಸ್ಸಸ್ಸು. ಯಾವುದೋ ಯಾರು ಟೆಂಡರ್ ಆಗ್ತಾರೋ ಆ ಸಂಸ್ಥೆಗೆ ನೇರವಾಗಿ ಸಬ್ಸಿಡಿ ಕೊಡ್ತಾರೆ. ಆ ಬಸ್ನ ನಾವು ಬಾಡಿಗೆಗೆ ತಗೋಬೋದು. ಕಂಡಕ್ಟರ್ ನಮ್ಮದು, ಡ್ರೈವರ್ ಅವ್ರದ್ದು ಮೇಂಟೆನೆನ್ಸ್ ಅವ್ರದ್ದು. ಈ ರೀತಿ ಈ ನೀತಿಯನ್ನು ಬದಲಾಯಿಸಬೇಕು ಕೇಂದ್ರ ಸರ್ಕಾರ.
ನೇರವಾಗಿ ನಮ್ಮ ಸಬ್ಸಿಡಿಗಳಿಗೆ ಕೊಡಿ, ಸಬ್ಸಿಡಿ ಕೊಡಿ, ನಾವೇ ತಗೊಳ್ತೀವಿ. ಎಲೆಕ್ಟ್ರಿಕ್ ಬಸ್ಸಸ್ ಪೊಲ್ಯೂಷನ್ ಕಡಿಮೆ ಆಗಬೇಕಲ್ವ. ವಿದ್ಯುತ್ ಚಾಲಿತ ವಾಹನಗಳು ಹೆಚ್ಚು ಬಂದಷ್ಟು ಕೂಡ ಪೊಲ್ಯೂಷನ್ ಕೂಡ ಕಡಿಮೆ ಆಗುತ್ತೆ. ಆದರೆ ಇಥನಾಲ್ ತಾವು ಅದನ್ನು ಸ್ವಲ್ಪ ಮಾಡ್ಬೋದು. ಎಥನಾಲ್ದು ಪ್ರೊಡಕ್ಷನ್ ಕಡಿಮೆ ಇದೆ. ಅಷ್ಟು ಪ್ರೊಡಕ್ಷನ್ ಅಷ್ಟು ಜಾಸ್ತಿ ಸಿಗ್ತಾ ಇಲ್ಲ. ಡೀಸೆಲ್ ಜೊತೆ ಮಿಕ್ಸ್ ಮಾಡ್ತಾರೆ, ಆದರೆ ಇನ್ನೂ ಅಷ್ಟು ಪೇಪರ್ಗಳಲ್ಲಿದೆ. ಪ್ರಾಕ್ಟಿಕಲ್ ಆಗಿ ಇನ್ನೂ ಸರ್, ಈಗ MLC ಇದರಲ್ಲಿ ನಾಮಿನೇಷನ್ ವಿಚಾರದಲ್ಲಿ ಬಿಜಾಪುರ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಒಂದು ಬೇಡಿಕೆ ಇದೆ. ವಿವಿಧ ಸಮಾಜದ ಮುಖಸ್ಥರು ಕೂಡ ಈಗಾಗಲೇ ಇದನ್ನ ಸಲ್ಲಿಸಿದ್ದಾರೆ. ಎಲ್ಲ MP ಪಾಟೀಲ್ ಕೇಳಿ ಈ ಜಿಲ್ಲೆಯಲ್ಲಿ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತ ಅವರು ಶಿವರಾಮ್ ಪಾಟೀಲ್ರು ಎಲ್ಲ ಮಾತಾಡ್ತಾರೆ. ತಾವು ಹಿರಿಯ ಸಚಿವರಾಗಿ ಏನು ಹೇಳ್ತೀರಿ ಸರ್ ಸಂಬಂಧ ಕಾಂಗ್ರೆಸ್ ಪಕ್ಷದ? ಎಲ್ಲ ಜಿಲ್ಲೆಗೂ ಪ್ರಾತಿನಿಧ್ಯ ಕೊಡಬೇಕು, ಎಲ್ಲ ಸಮಾಜಕ್ಕೂ ಕೊಡಬೇಕು. ಸರ್, ಇಲ್ಲಿ ಬಿಜಾಪುರದ RTO ಕಚೇರಿ ದಲ್ಲಾಳಿಗಳ ಹಾವಳಿ ಮತ್ತು ಕೆಲವೊಂದು ಈ DL ಕಡಿಮೆ ಎಲ್ಲ ಕಡಿಮೆ ಆಗಿದೆ. ಸರಿಗೆ ಇನ್ನು ಮುಂದಕ್ಕೆ ಎಲ್ಲ 36 ಆನ್ಲೈನ್ ಮಾಡಿದ್ದೀವಿ. ಈಗ ಡ್ರೈವಿಂಗ್ ಲೈಸೆನ್ಸು ಈ ಥರದ್ದು ಒಂದು 36 ಸೇವೆಗಳನ್ನು ಆನ್ಲೈನ್ ಮಾಡಿದ್ದೀವಿ. ಈಗ ಆಫೀಸ್ಗೆ ಹೋಗಿ ಜನ ಹೋಗೋದೇ ಕಡಿಮೆ. ಈಗ ಆ್ಯಕ್ಚುಲಿ ಎಲ್ಲ ಆನ್ಲೈನಲ್ಲೇ ತೊಗೋಬೋದು. ಈಗ ಏನಾಗ್ತದೆ ಸರ್, ಆ ಥರದ ಜನ ಸ್ಪೆಸಿಫಿಕ್ ಆಗಿ ಕಂಪ್ಲೇಂಟ್ ಕೊಡಿ, ಸಸ್ಪೆಂಡ್ ಮಾಡಿ. ಸರ್, ಈಗ ಇದು ಹಳೆ ಡಿಮಾಂಡ್ ಏನಿದೆ, ಇದು ಡಿವಿಷನ್ಗಳು ಎಲ್ಲ ಡಿವಿಷನ್ ಕಾರ್ಪೊರೇಷನ್ಗಳ ಮರ್ಜ್ ಮಾಡಿ ಒಂದು ಮಾಡಬೇಕು ಅನ್ನುವಂಥ ಒಂದು ಡಿಮಾಂಡ್ ಹಾಕಿದ್ದ. ಇದು ಯಾವುದು ಅದು ಆಗೋದಿಲ್ಲ ಸರ್. ಮತ್ತು ಅದ್ರ ಜೊತೆಗೆ ಇಂಟರ್ನೆಟ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಅವ್ರು ಕೇಳ್ತದೆ. ಅಂದರೆ ಕರ್ನಾಟಕ KK ಇಂದ ಬೇರೆ ಅಂದ್ರೆ ಇಂಟರ್ನೆಟ್ ಅಂತರ್ನಿಗಮ ಈ ವರ್ಷ 1300 ಜನಕ್ಕೆ ಕೊಟ್ಟಿವಿ. 1300 ಜನಕ್ಕೆ ಕಾರ್ಪೊರೇಷನ್ ಟ್ರಾನ್ಸ್ಫರ್ಸ್ ಕೊಟ್ಟಿದೆ. ಅವ್ರಿಗೆ ಅಂದರೆ ಏಜ್ ಬೇಸಿಸ್ ಮೇಲೆ ಅಥವಾ ಸೀನಿಯಾರಿಟಿ ಬೇಸಿಸ್ ಮೇಲೆ ಕನಿಷ್ಠ 10 ವರ್ಷ ಕೊಡ್ತೀವಿ. ಅಥವಾ ಗಂಡ ಹೆಂಡತಿ ಸರ್ವಿಸಲ್ಲಿದ್ದರೆ, ಸರ್ಕಾರಿ ಕೆಲಸದಲ್ಲಿದ್ದರೆ ಕೊಡ್ತೀವಿ. ಅಥವಾ ಕೆಲವರಿಗೆ ಏನಾಗಿರುತ್ತೆ, ಈ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಮಕ್ಕಳು ಇರ್ತಾರೆ, ಅಂಥವ್ರದ್ದು ಸ್ಪೆಷಲ್ ಕನ್ಸಿಡರೇಷನ್ ಮಾಡ್ತೀವಿ. ಆಮೇಲೆ ಹೃದಯಕ್ಕೆ ಸಂಬಂಧಪಟ್ಟಾಗೆ ಕಿಡ್ನೀಸು ಈ ಥರ ಏನೋ ಸಮಸ್ಯೆಗಳು ಜಾಸ್ತಿ ಇರುತ್ತಲ್ಲ, ಅಂಥವ್ರಿಗೆಲ್ಲ ಕೊಡ್ತೀವಿ. ಆಕ್ರೋಶ ಬಗ್ಗೆ ತಾವು ಏನು ಹೇಳ್ತೀರಿ? ಜನಾಕ್ರೋಶ ಮಾಡ್ತಾ ಇದೆ ಇವತ್ತು. BJPಯವರು ಬೆಲೆ ಏರಿಕೆ ಜಾಸ್ತಿ ಮಾಡಿದ್ದೀವಿ ಅಂತ. ಅದರಲ್ಲಿ ಯಾವುದು ಪೆಟ್ರೋಲ್ ಮೇಲೆ ನಾವು ಜಾಸ್ತಿ ಮಾಡಿದ್ವಿ, ಡೀಸೆಲ್ ಜಾಸ್ತಿ ಮಾಡಿದ್ವಿ, ಆಮೇಲೆ ಇದು ರಿಜಿಸ್ಟ್ರೇಷನ್ ಜಾಸ್ತಿ ಮಾಡಿದ್ವಿ, ಹಾಲಿಂದ ಮಾಡಿದ್ವಿ, ಮತ್ತು ಬಸ್ ಮಾಡಿದ್ವಿ ಅಂತೇಳಿ ದೊಡ್ಡ ಪಟ್ಟಿ ಮಾಡಿಕೊಂಡು BJPಯವರು ಜನಾಕ್ರೋಶ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. BJP ನಾಯಕರಿಗೆ ಏನಾದರೂ ಗೌರವ ಇದ್ದರೆ, ಮಾನ ಮರ್ಯಾದೆ ಸ್ವಲ್ಪ ಆದರೂ ಅವರು ಇಟ್ಕೊಂಡಿದ್ದರೆ, ನಿನ್ನೆ ಕೇಂದ್ರ ಸರ್ಕಾರ ಗ್ಯಾಸ್ ಮೇಲೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಜಾಸ್ತಿ ಮಾಡಿ ಕ್ರೂಡ್ ಆಯಿಲ್ ಬಗ್ಗೆ ಕಡಿಮೆ ಸಿಗ್ತಾಯಿದೆ. ಜಾಸ್ತಿ ಮಾಡಿದ್ರೆ ಜನಾಕ್ರೋಶ ಅಂತ ನಮ್ಮ ಮೇಲೆ ಬೆಲೆ ಏರಿಕೆ ವಿರುದ್ಧ ಹೋರಾಡ್ತಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಇವರು ತಾಕತ್ತಿದ್ರೆ, ದಮ್ಮಿದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾರೆ. ರೈಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.